25 ಶ್ಲೋಕಗಳು ಆಗಿದ್ದವು. 26ನೇ ಶ್ಲೋಕವನ್ನು ಹೇಳಬೇಕು. ದುದೋಹಗಾಂಸ ಯಜ್ಞಾಯ ಸಸ್ಯಾಯ ಮಘವಾದಿವಂ ಸಂಪದ್ವಿನಿಮಯೇನೋಭೌ ದಧತುರ್ಭುವನದ್ವಯಂ. ದುದೋಹಗಾಂಸ ಯಜ್ಞಾಯ ಸಸ್ಯಾಯ ಮಘವಾದಿವಂ ಸಂಪದ್ವಿನಿಮಯೇನೋಭೌ ದಧತುರ್ಭುವನದ್ವಯಂ. ದುದೋಹ ಗಾಂ ಸಹ ಯಜ್ಞಾಯ ಸಸ್ಯಾಯ ಮಘವಾ ದಿವಂ ಸಂಪದ್ವಿನಿಮಯೇನ ಉಭೌ ದಧತುಃ ಭುವನದ್ವಯಂ. ಇದು ಪದಚ್ಛೇದ. ಆ ದಿಲೀಪ ಮಹಾರಾಜ ಹೇಗೆ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ ಆ ವಿಷಯವನ್ನೇ ಇಲ್ಲಿ ಹೇಳಿದ್ದಾರೆ. ಹಿಂದೆ ರಘು ಮಹಾರಾಜರು ಹೇಗೆ ತೆರಿಗೆಯನ್ನು ವಸೂಲಿ ಮಾಡ್ತಾ ಇದ್ರು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ರು ಅಂಥೇಳಿ ವರ್ಣನೆ ಮಾಡಿ ಆಗಿತ್ತು. ಅದೇ ವಿಷಯ, ಆದರೆ ಇಲ್ಲಿ ಈಗ ಮಾಡ್ತಾ ಇರುವಂಥದ್ದು ದಿಲೀಪ ಮಹಾರಾಜನ ಕುರಿತಾಗಿ. ದಿಲೀಪ ಮಹಾರಾಜ ಹೇಗೆ ಮಾಡ್ತಾ ಇದ್ದ ಅಂತ ವಿಭಕ್ತಿಗಳನ್ನು ನೋಡೋಣ. ದುದೋಹ ಇದು ಲಿಟ್ ಲಕಾರ, ಪ್ರಥಮ ಪುರುಷ ಏಕವಚನ. ದೋಗ್ಧಿ ದುಗ್ಧ ದುಹಂತಿ ವರ್ತಮಾನ ಕಾಲದ ರೂಪಗಳು. ದುಹ ಪ್ರಪೂರಣೆ ಎಂಬಂತಹ ಧಾತು. ಈ ಧಾತುವಿನ ಲಿಟ್ ಲಕಾರದಲ್ಲಿ ದುದೋಹ ಅಂತ ರೂಪ ಆಗುತ್ತೆ. ಅಂದರೆ ಕರೆದನು ಅಥವಾ ಹಾಲನ್ನು ಕರೆದನು ಅಂತ ಅರ್ಥ. ಪ್ರಥಮ ಪುರುಷ ಏಕವಚನ. ಗಾಂ ಗೌಹು ಗಾವೌ ಗಾವಹ ಗೋ ಶಬ್ದ ಓಕಾರಾಂತ ಸ್ತ್ರೀಲಿಂಗ. ಗಾಂ ಎಂಬುದು ದ್ವಿತೀಯ ವಿಭಕ್ತಿ ಏಕವಚನ. ಸಹ ಹಿಂದೆ ಹೇಳಿಯಾಗಿದೆ, ಪ್ರಥಮ ವಿಭಕ್ತಿ ಏಕವಚನ. ಯಜ್ಞಾಯ ಯಜ್ಞಃ ಇದು ಅಕಾರಾಂತ ಪುಲ್ಲಿಂಗ, ಚತುರ್ಥಿ ವಿಭಕ್ತಿ ಏಕವಚನ. ಸಸ್ಯಾಯ ಸಸ್ಯಂ ಇದು ನಪುಂಸಕಲಿಂಗ, ಅಕಾರಾಂತ ನಪುಂಸಕಲಿಂಗ, ಚತುರ್ಥಿ ವಿಭಕ್ತಿ ಏಕವಚನ. ಮಘವಾ ಇದು ಮಘವನ್ ಶಬ್ದ, ನಕಾರಾಂತ ಪುಲ್ಲಿಂಗ. ಇದು ಸಾಮಾನ್ಯ ಶಬ್ದ ಅಲ್ಲ. ಪಾಣಿನಿ ವ್ಯಾಕರಣದ ಪ್ರಕಾರ ಈ ಶಬ್ದಕ್ಕೆ ಎರಡೆರಡು ರೂಪಗಳಿವೆ. ಅಂದರೆ 7 ವಿಭಕ್ತಿಗಳಲ್ಲೂ ಎರಡೆರಡು ರೂಪ ಆಗುತ್ತೆ. ಶಬ್ದ ರೂಪಗಳನ್ನು ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ. ಮಘವಾ ಬಹುಲಂ ಎಂಬ ಸೂತ್ರದಿಂದ ಆ ಎರಡೆರಡು ರೂಪಗಳು ಉಂಟಾಗ್ತವೆ. ಮಘವಾ ಮಘವಾನೌ ಮಘವಾನಃ ಎಂಬುದು ಒಂದು ರೂಪ. ಇನ್ನೊಂದು ರೂಪ ಮಘವಾ ಮಘವಂತೌ ಮಘವಂತಹ ಅಂಥೇಳಿ. ಮಘವಾ ಮಘವಾನೌ ಮಘವಾನಃ ಒಂದು ರೂಪ. ಇನ್ನೊಂದು ರೂಪ ಮಘವಾನ್ ಮಘವಂತೌ ಮಘವಂತಹ, ಅಂದರೆ ಭಗವಾನ್ ಭಗವಂತೌ ಭಗವಂತಹ ಹೀಗಾಗುತ್ತೆ. ಇನ್ನೊಂದರಲ್ಲಿ ಮಘವಾನ್ ಆಗುವುದಿಲ್ಲ, ಮಘವಾ ಮಘವಾನೌ ಮಘವಾನಃ, ಆತ್ಮ ಆತ್ಮಾನೌ ಆತ್ಮಾನಃ. ಆದರೆ ಆತ್ಮನ್ ಶಬ್ದಕ್ಕೂ ಇದಕ್ಕೂ ಪೂರ್ತಿ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಸಂಪ್ರಸಾರಣ ಬಂದು ಮಘೋನಃ ಇತ್ಯಾದಿ ರೂಪಗಳಾಗ್ತವೆ. ಆತ್ಮನ್ ಶಬ್ದದಲ್ಲಿ ಅದಿಲ್ಲ. ಆದ್ದರಿಂದ ಕಂಪೇರ್ ಮಾಡೋದು ಬೇಡ. ಮಘವನ್ನ ಶಬ್ದವನ್ನೇ ಕಲಿತುಕೊಳ್ಬೇಕು ಅಷ್ಟೇ. ಎರಡೂ ರೂಪಗಳನ್ನು ಕಲಿತುಕೊಳ್ಬೇಕು. ಆಗ ಆ ಶಬ್ದದ ರೂಪಗಳನ್ನು ಬಳಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ.
ದಿವಂ, ದ್ಯೌಹು ದಿವೌ ದಿವಃ, ದಿವ್ ಶಬ್ದ. ವಕಾರಾಂತ ಸ್ತ್ರೀಲಿಂಗ ದಿವ್ ಶಬ್ದ. ದಿವಂ ಎಂಬುದು ದ್ವಿತೀಯ ವಿಭಕ್ತಿ ಏಕವಚನ, ಸ್ವರ್ಗವನ್ನು ಅಂತ ಅರ್ಥ. ಸಂಪದ್ವಿನಿಮಯೇನ, ಸಂಪದಃ ವಿನಿಮಯಃ ಸಂಪದ್ವಿನಿಮಯಃ, ಷಷ್ಠೀ ತತ್ಪುರುಷ ಸಮಾಸ. ಸಂಪದ್ವಿನಿಮಯೇನ ತೃತೀಯ ವಿಭಕ್ತಿ ಏಕವಚನ, ಅಕಾರಾಂತ ಪುಲ್ಲಿಂಗ. ಸಂಪದ್ವಿನಿಮಯಃ ಅಕಾರಾಂತ ಪುಲ್ಲಿಂಗ, ತೃತೀಯ ವಿಭಕ್ತಿ ಏಕವಚನ. ಉಭೌ, ಉಭ ಶಬ್ದ. ಇದು ಯಾವತ್ತೂ ದ್ವಿವಚನದಲ್ಲಿ ಮಾತ್ರ ಇರುತ್ತೆ. ಇದಕ್ಕೆ ಏಕವಚನ ಬಹುವಚನದ ರೂಪಗಳು ಇರುವುದಿಲ್ಲ. ಇದೇ ಇದರ ವಿಶೇಷ. ನೀವು ಇಂಗ್ಲೀಷಲ್ಲೂ ನೋಡ್ಬೋದು, ಬೋತ್, ಬೋತ್ ಅಂತ ಬಳಸ್ತಾರೆ. ಬೋತ್ ಅಂತಂದರೆ ಓನ್ಲಿ 2 ಪರ್ಸನ್ ಅಥವಾ 2 ಮೆಂಬರ್ಸ್, 2 ಪೀಪಲ್. 3 ಜನ ಇದ್ದಾಗ ಬೋತ್ ಅಂತ ಬಳಸೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ಸಂಸ್ಕೃತದಲ್ಲಿ ಉಭ ಶಬ್ದ ಬಳಕೆಯಲ್ಲಿದೆ. ಅದು ಇಬ್ಬರಿಗೆ ಮಾತ್ರ ಬಳಸೋಕ್ಕಾಗತ್ತೆ. ಏಕವಚನವೂ ಇಲ್ಲ, ಅದಕ್ಕೆ ಬಹುವಚನವೂ ಇಲ್ಲ. ಉಭೌ ಎಂಬುದು ಅಕಾರ ಅಂತ ಪುಲ್ಲಿಂಗ ಉಭ ಶಬ್ದ, ಪ್ರಥಮ ವಿಭಕ್ತಿ ದ್ವಿವಚನ. ದ್ವಿವಚನ ಮಾತ್ರ ಇರುತ್ತೆ ಇದಕ್ಕೆ. ದಧತುಹು, ಡುಧಾನ್ಯ ಧಾರಣ ಪೋಷಣಯೋಹೋ ಎಂಬಂತಹ ಧಾತು ವರ್ತಮಾನ ಕಾಲದಲ್ಲಿ ದಧಾತಿ, ಧತ್ತಃ, ದಧತಿ ಅಂತ ರೂಪಗಳು ಆಗ್ತವೆ. ಲಿಟ್ ಲಕಾರದಲ್ಲಿ ಅಂದರೆ ಐತಿಹಾಸಿಕ ಭೂತಕಾಲ, ಇಲ್ಲಿ ದಧೌ, ದಧತುಹು, ದಧುಹು ಅಂತ ರೂಪಗಳು. ದಧತುಹು ಪ್ರಥಮ ಪುರುಷ ದ್ವಿವಚನ ಆಗತ್ತೆ. ಉಭೌ ದಧತುಹು, ಉಭೌ ಅಂತ ಇದ್ದಿದ್ದಕ್ಕೆ ದಧತುಹು ಅಂತ ದ್ವಿವಚನ ಬಳಕೆಯಾಗಿದೆ. ಭುವನದ್ವಯಂ, ಭುವನಾನಾಂ ದ್ವಯಂ, ಭುವನದ್ವಯಂ. ಇದು ಕೂಡ ಷಷ್ಠೀ ತತ್ಪುರುಷ ಸಮಾಸ. ದ್ವಯ ಅಂದರೆ ಏನು? ಅಲ್ಪ ಸ್ವಲ್ಪ ಸಂಸ್ಕೃತ ಓದಿದವರಿಗೆ ದ್ವಯ ಅಂದರೆ 2 ಅಂತ ಮನಸ್ಸಲ್ಲಿ ಇರುತ್ತೆ. ಪುಸ್ತಕದ್ವಯಂ, ಫಲದ್ವಯಂ ಇತ್ಯಾದಿ. ಪುಸ್ತಕದ್ವಯಂ ಅಂದರೆ 2 ಪುಸ್ತಕ ಅಂತ. ನಿಜವಾಗಿ ಹಾಗಲ್ಲ ಅರ್ಥ. ಅದು ದ್ವೌ ಅವಯವೌ ಅಸ್ಯ ಇತಿ ದ್ವಯಂ, 2 ಅವಯವಗಳನ್ನು ಹೊಂದಿರುವಂಥದ್ದು, ಅದು ದ್ವಯ ಆಗತ್ತೆ. ಅಂದರೆ 2 ವಸ್ತುಗಳು ಇದ್ದರೆ ಅದನ್ನೊಂದು ಸಮೂಹ ಅಂತ ಮನಸ್ಸಲ್ಲಿ ಇಟ್ಟುಕೊಳ್ಬೇಕು. ಆಗ ಒಂದು ಅವಯವ ಆಗತ್ತೆ. ಹಾಗೆ ಅನ್ವಯ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಭುವನದ್ವಯಂ ಅಂತ ಇದೆ. ಭುವನ ಅಂದರೆ ಪ್ರಪಂಚ. ಭುವನಾನಾಂ ದ್ವಯಂ, ಪ್ರಪಂಚ ಒಂದೇ ಅಲ್ವಾ ಸರ್ ಇರೋದು ಅಂತ ಕೇಳಬೇಡಿ. ಕನ್ನಡದಲ್ಲಿ ಹೇಳೋದು ಅಂತಾದರೆ ಪ್ರಪಂಚ ಅಂದರೆ ಒಂದೇ. ಆದರೆ ನಾವು ಸಂಸ್ಕೃತದಲ್ಲಿ ಇದನ್ನೇ ಲೋಕ ಅಂತಲೂ ಕರಿತೇವೆ. ಭುವನ, ಲೋಕ. ಇದು ಸ್ವರ್ಗಲೋಕ, ಭೂಲೋಕ, ಪಾತಾಳ ಲೋಕ. ಈ ಥರ 3 ಲೋಕಗಳಿವೆ. ಇನ್ನೂ ಅತಲ, ವಿತಲ, ಸುತಲ ಇತ್ಯಾದಿ ಹೇಳಿದರೆ 14 ಲೋಕಗಳು, ಅಂದರೆ 14 ಲೋಕಗಳು ಇವೆ. ಇಲ್ಲಿ ಇವರು ಯಾವುದರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಭುವನದ್ವಯಂ, 2 ಲೋಕಗಳ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದಾರೆ. ಆದ್ದರಿಂದ ದ್ವಯ ಎಂಬ ಶಬ್ದ ಬಳಕೆಯಾಗಿದೆ. ಭುವನದ್ವಯ, ಭುವನಾನಾಂ ದ್ವಯಂ, ಷಷ್ಠೀ ತತ್ಪುರುಷ ಸಮಾಸ. ಭುವನದ್ವಯ ಅಕಾರಾಂತ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ ಆಗುತ್ತೆ. ಈಗ ಅರ್ಥವನ್ನು ನೋಡೋಣ. ತುಂಬ ಸರಳವಾಗಿದೆ. ಸಹ ಅಂದರೆ ಅವನು, ದಿಲೀಪ ಮಹಾರಾಜನು, ಯಜ್ಞಾಯ ಯಜ್ಞಕ್ಕೋಸ್ಕರವಾಗಿ,
ಯಜ್ಞಕ್ಕೋಸ್ಕರವಾಗಿ ಗಾಂ ದುದೋಹ. ಗಾಂ ಅಂದರೆ ಅರ್ಥ ಏನು? ಗೌಹು ಗಾವೌ ಗಾವಹ. ಪ್ರಸಿದ್ಧವಾದಂತಹ ಅರ್ಥ ಹಸು ಅಂತ, ಆಕಳು ಹಸು ಅಂತ ಅರ್ಥ. ಆದರೆ ಇಲ್ಲಿ ಹಾಗಲ್ಲ ಅರ್ಥ. ಗಾಂ ಅಂದರೆ ಭೂಮಿಯನ್ನು ಅಂತ ಅರ್ಥ. ಗೋ ಶಬ್ದಕ್ಕೆ ತುಂಬ ಅರ್ಥಗಳಿವೆ. ವಿಶ್ವಕೋಶವನ್ನು ಗಮನಿಸಿದರೆ ತುಂಬ ಅರ್ಥಗಳು ಸಿಗ್ತವೆ. ಅದರಲ್ಲಿ ಈ ಭೂಮಿ ಎಂಬುದು ಕೂಡ ಒಂದು ಅರ್ಥ. ಆದ್ದರಿಂದ ಇಲ್ಲಿ ಭೂಮಿಯನ್ನು ಕರೆದನು ಅಂತ ಆಗುತ್ತೆ. ಕರೆಯುವುದು ಅಂದರೆ ಏನು? ಹಸುವನ್ನು ಹೇಗೆ ಕರಿತೇವೋ ಅಥವಾ ಹಸುವಿನ ಹಾಲನ್ನು ಹೇಗೆ ಕರಿತೇವೋ ಆ ರೀತಿಯಲ್ಲಿ ದಿಲೀಪ ಮಹಾರಾಜ ಭೂಮಿಯನ್ನು ಕರೆದ ಅಂತ ಅರ್ಥ. ಅಂದರೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿದ ಅಂತ, ಬೇರೆ ಏನೂ ಅಲ್ಲ. ಇದನ್ನು ಯಾಕೆ ಹೋಲಿಸ್ತಾರೆ ಅಂದರೆ, ಹಸುವನ್ನು ಕರೆಯುವಾಗ ಎಲ್ಲ ಹಾಲನ್ನು ಕರೆಯುವ ಹಾಗಿಲ್ಲ. ಹಸುವಿನ ಕರುವಿಗೂ ಹಾಲನ್ನು ಬಿಡಬೇಕು. ಹಸುವಿನ ಕರು ಕೂಡ ಬೆಳೀಬೇಕು, ಅದರ ಹೊಟ್ಟೆಯೂ ತುಂಬಬೇಕು. ಇದಿಷ್ಟು ತಿಳ್ಕೊಂಡು ಅದಕ್ಕೆ ಬೇಕಾದಷ್ಟು ಹಾಲನ್ನು ಕೊಟ್ಟು ಉಳಿದ ಹೆಚ್ಚು ಹಾಲನ್ನು, ಹೆಚ್ಚು ಏನು ಉಳಿದಿರುತ್ತೋ ಆ ಹಾಲನ್ನು ಮನುಷ್ಯ ಕರಿಬೇಕು, ಬೆಳೆಸಿಕೊಳ್ಬೇಕು. ಇದು ನಿಜವಾದ ಧರ್ಮ ಮತ್ತು ಸರಿಯಾದಂತಹ ಕ್ರಮ. ಯಾರಾದರೂ ಕರುವಿಗೆ ಹಾಲನ್ನು ಕೊಡದೆ ಎಲ್ಲವನ್ನೂ ಕರೆದು ಮಾರಾಟ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ ಅಂತಾದರೆ ಖಂಡಿತ ಅದು ಒಳ್ಳೆಯದಲ್ಲ, ಪಾಪ, ಅದು ಮಾಡಬಾರ್ದು. ಅದೇ ರೀತಿಯಲ್ಲಿ ದಿಲೀಪ ಮಹಾರಾಜನು ಪ್ರಜೆಗಳ ಸಂಪತ್ತನ್ನು ಕೀಳ್ತಾ ಇರಲಿಲ್ಲ. ಪ್ರಜೆಗಳು ಸುಖವಾಗಿ ಬದುಕುವುದಕ್ಕೆ ಎಷ್ಟು ಬೇಕೋ ಅಷ್ಟು ನೀವೇ ಇಟ್ಕೊಳ್ಳಿ ಅಂತ ಹೇಳಿ ಸ್ವಲ್ಪ ಭಾಗವನ್ನು ಟ್ಯಾಕ್ಸ್ ಆಗಿ ಕಲೆಕ್ಟ್ ಮಾಡ್ತಾ ಇದ್ದ. ಅದಕ್ಕೋಸ್ಕರ ಹಾಲು ಕರೆಯುವುದಕ್ಕೆ ಹೋಲಿಸಿದ್ದಾನೆ ಕಾಳಿದಾಸ. ಎಷ್ಟು ಒಳ್ಳೆಯ ಉಪಮೆ ನೋಡಿ. ಹೀಗೆ ಗಾಂ ದುದೋಹ ಅಂದರೆ ಭೂಮಿಯನ್ನು ಕರೆದನು. ಮಘವ ಅಂದರೆ ಇಂದ್ರನು ದಿವಂ ಸ್ವರ್ಗವನ್ನು ಸಸ್ಯಾಯ ಸಸ್ಯಕ್ಕೋಸ್ಕರವಾಗಿ ದುದೋಹ ಕರೆದನು ಅಂತ ಅರ್ಥ. ಸಸ್ಯ ಅಂದರೆ ಏನು? ಕನ್ನಡದಲ್ಲಿ ನಾವು ಸಣ್ಣ ಗಿಡಕ್ಕೆ ಸಸ್ಯ ಅಂತ ಕರಿತೇವೆ. ಆದರೆ ಸಂಸ್ಕೃತದಲ್ಲಿ ಹಾಗಲ್ಲ. ಹಣ್ಣು, ಹೂವು, ಕಾಯಿ ಇವುಗಳೆಲ್ಲವೂ ಕೂಡ ಸಸ್ಯ. ಅಂದರೆ ಮರದಿಂದ, ಗಿಡದಿಂದ ಸಿಗುವಂತಹ ಯಾವ ಫಸಲು ಇದೆ ನೋಡಿ, ಫಸಲು, ಅದು ಸಸ್ಯ ಆಗತ್ತೆ. ಹೂವು, ಹಣ್ಣು, ಕಾಯಿ ಇವುಗಳು. ಇವುಗಳಿಗೋಸ್ಕರ ಇಂದ್ರ ಸ್ವರ್ಗವನ್ನು ಕರೆದ ಅಂತೆ. ಅಂದರೆ ಅರ್ಥ ಏನು? ಸ್ವರ್ಗವನ್ನು ಕರೆಯುವುದು ಅಂದರೆ ಸ್ವರ್ಗದಿಂದ ಮಳೆಯನ್ನು ಸುರಿಸಿದ ಅಂತ ಅರ್ಥ. ಮಳೆ ಚೆನ್ನಾಗಿ ಬಂದರೆ ಗಿಡ ಮರಗಳು ಬೆಳೀತವೆ. ಸಸ್ಯ ಅಂದರೆ ಹೂವು, ಹಣ್ಣು ಇತ್ಯಾದಿ ಪ್ರಜೆಗಳಿಗೆ ಸಿಗುತ್ತೆ. ಈ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ರಂತೆ. ಅಂದರೆ ದಿಲೀಪ ಮಹಾರಾಜ ಜನರಿಂದ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಏನು ಮಾಡ್ತಾ ಇದ್ದ? ಯಜ್ಞಕ್ಕೋಸ್ಕರವಾಗಿ ಬಳಸ್ತಾ ಇದ್ದ. ಯಜ್ಞ ಅಂದರೆ ಏನು? ದೇವರಿಗೆ ಸಮರ್ಪಣೆ ಮಾಡೋದು. ಇಂದ್ರನಿಗೆ ಸಮರ್ಪಣೆ ಮಾಡ್ತಾ ಇದ್ದ. ಇಂದ್ರ ಖುಷಿಯಾಗಿ ಏನು ಮಾಡ್ತಾ ಇದ್ದ? ಸ್ವರ್ಗದಿಂದ ಮಳೆಯನ್ನು ಸುರಿಸ್ತಾ ಇದ್ದ. ಸ್ವರ್ಗದಲ್ಲಿರುವಂತಹ ಸಂಪತ್ತನ್ನು ಮಳೆಯ ರೂಪದಲ್ಲಿ ಭೂಮಿಗೆ ಸುರಿಸ್ತಾ ಇದ್ದ. ಅದನ್ನೇ ಅವರು ಕರೆದನು ಅಂದರೆ ದುದೋಹ ಅಂತ ಬಳಸಿದ್ದಾರೆ. ಹೀಗೆ ಸಂಪದ್ವಿನಿಮಯೇನ, ಸಂಪತ್ತಿನ ವಿನಿಮಯದಿಂದ ಉಭೌ ದಿಲೀಪ ಮಹಾರಾಜ ಮತ್ತು ಇಂದ್ರ, ದೇವೇಂದ್ರ ಇಬ್ಬರೂ ಕೂಡ ಭುವನದ್ವಯಂ, ಎರಡೂ ಲೋಕಗಳನ್ನು ಕೂಡ, ಸ್ವರ್ಗವನ್ನು ಮತ್ತು ಭೂಮಿಯನ್ನು ದಧತುಹು ಪೋಷಿಸುತ್ತಿದ್ದರು. ಯಾರು ಯಾರನ್ನು ಪೋಷಿಸಿದ್ರು?
ದಿಲೀಪ ಮಹಾರಾಜ ಸ್ವರ್ಗವನ್ನು ಪೋಷಿಸಿದ, ಭೂಮಿಯನ್ನಲ್ಲ. ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಯಜ್ಞ ಮಾಡಿ ಈ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸ್ತಾ ಇದ್ದ. ಹೀಗೆ ಸ್ವರ್ಗವನ್ನು ಪೋಷಿಸಿದ ದಿಲೀಪ ಮಹಾರಾಜ. ಖುಷಿಯಾದಂತಹ ದೇವೇಂದ್ರ ಸ್ವರ್ಗದಲ್ಲಿದ್ದಂತಹ ಸಂಪತ್ತನ್ನು ಮಳೆಯ ರೂಪದಲ್ಲಿ ಭೂಮಿಗೆ ಸುರಿಸಿದ. ಹೀಗೆ ಭೂಮಿಯನ್ನು ದೇವೇಂದ್ರ ಪೋಷಿಸಿದ. ಈ ರೀತಿಯ ಅರ್ಥವೂ ಇದೆ. ನೀವು ನಾರ್ಮಲ್ ಅರ್ಥ, ಸಾಮಾನ್ಯ ಅರ್ಥ ಇಟ್ಕೊಂಡ್ರೆ ದಿಲೀಪ ಮಹಾರಾಜ ಚೆನ್ನಾಗಿ ಭೂಮಿಯನ್ನು ನೋಡಿಕೊಂಡ ಅಥವಾ ಸಾಮ್ರಾಜ್ಯವನ್ನು ನೋಡಿಕೊಂಡ ಅಂತ ಹೇಳಬಹುದು. ಆದರೆ ಇಂದ್ರ ಸ್ವರ್ಗವನ್ನು ನೋಡಿಕೊಂಡ ಅಂತ ಹೇಳೋದರಲ್ಲಿ ಏನೂ ವಿಶೇಷವಾದಂತಹ ಒಂದು ಔಚಿತ್ಯ ಇಲ್ಲ. ಆಮೇಲೆ ವಿನಿಮಯೇನ, ಸಂಪತ್ತಿನ ವಿನಿಮಯವೂ ಆಗುವುದಿಲ್ಲ. ದೇವೇಂದ್ರ ಸ್ವರ್ಗವನ್ನು ನೋಡ್ಕೊಳ್ತಾನೆ, ದಿಲೀಪ ಮಹಾರಾಜ ಭೂಲೋಕವನ್ನು ನೋಡ್ಕೊಳ್ತಾನೆ ಅಂತಾದರೆ ಸಂಪತ್ತಿನ ವಿನಿಮಯವೂ ಆಗುವುದಿಲ್ಲ. ಆದ್ದರಿಂದ ದಿಲೀಪ ಮಹಾರಾಜ ಸ್ವರ್ಗವನ್ನು ಪೋಷಿಸಿದ ಯಜ್ಞಗಳ ಮೂಲಕ, ದೇವೇಂದ್ರ ಮಳೆಯನ್ನು ಸುರಿಸುವುದರ ಮೂಲಕ ಭೂಮಿಯನ್ನು ಕಾಪಾಡಿದ, ಭೂಮಿಯನ್ನು ಪೋಷಿಸಿದ ಅಂತ ಅರ್ಥ. ಈ ರೀತಿಯಲ್ಲಿ ಸಂಪದ್ವಿನಿಮಯೇನ, ಇಬ್ಬರೂ ಕೂಡ ಸಂಪತ್ತಿನ ವಿನಿಮಯದಿಂದ ಎಕ್ಸ್ಚೇಂಜ್ ಮಾಡಿಕೊಳ್ಳುವುದರ ಮೂಲಕ ಏನು ಮಾಡಿದರು? ಭುವನದ್ವಯಂ ದಧತು, ಎರಡೂ ಲೋಕಗಳನ್ನು ಕೂಡ ಪೋಷಿಸಿದರು ಅಂತ ಅರ್ಥ. 27ನೇ ಶ್ಲೋಕ. ನ ಕಿಲಾನುಯಯುಸ್ತಸ್ಯ ರಾಜಾನೋ ರಕ್ಷಿತುರ್ಯಶಃ ವ್ಯಾವೃತ್ತಾ ಯತ್ ಪರಸ್ವೇಭ್ಯಃ ಶ್ರುತೌ ತಸ್ಕರತಾ ಶ್ರುತಾ. ಇನ್ನೊಮ್ಮೆ, ನ ಕಿಲಾನುಯಯುಸ್ತಸ್ಯ ರಾಜಾನೋ ರಕ್ಷಿತುರ್ಯಶಃ ವ್ಯಾವೃತ್ತಾ ಯತ್ ಪರಸ್ವೇಭ್ಯಃ ಶ್ರುತೌ ತಸ್ಕರತಾ ಶ್ರುತಾ. ನ ಕಿಲ ಅನುಯಯುಃ ತಸ್ಯ ರಾಜಾನಃ ರಕ್ಷಿತುಃ ಯಶಃ ವ್ಯಾವೃತ್ತಾಃ ಯತ್ ಪರಸ್ವೇಭ್ಯಃ ಶ್ರುತೌ ತಸ್ಕರತಾ ಸ್ಥಿತಾ. ನ ಅವ್ಯಯ, ಕಿಲ ಅವ್ಯಯ, ಅನುಯಯುಃ ಯಯೌ ಯಯತುಃ ಯಯುಃ. ಇದು ಯಾ ಪ್ರಾಪಣೆ ಎಂಬ ಧಾತುವಿನ ಲಿಟ್ಟ ಲಕಾರ. ಯಾತಿ ಯಾತಃ ಯಾಂತಿ, ಇದರ ರೂಪಗಳು ಯಯೌ ಯಯತುಃ ಯಯುಃ. ಅನುಯಯುಃ, ಅನು ಎಂಬುದು ಉಪಸರ್ಗ, ಪ್ರಥಮ ಪುರುಷ ಬಹುವಚನ ಆಗುತ್ತೆ. ತಸ್ಯ ಷಷ್ಠಿ ಏಕವಚನ. ರಾಜಾನಃ, ರಾಜಾ ರಾಜಾನೌ ರಾಜಾನಃ, ರಾಜನ್ ಶಬ್ದ ನಕಾರಾಂತ ಪುಲ್ಲಿಂಗ. ರಕ್ಷಿತುಃ, ರಕ್ಷಿತಾ ರಕ್ಷಿತಾರೌ ರಕ್ಷಿತಾರಃ, ರಕ್ಷಿತೃ ಶಬ್ದ ಋಕಾರಾಂತ ಪುಲ್ಲಿಂಗ, ಷಷ್ಠಿ ವಿಭಕ್ತಿ ಏಕವಚನ. ಯಶಃ ಸಕಾರಾಂತ ನಪುಂಸಕಲಿಂಗ, ದ್ವಿತೀಯ ವಿಭಕ್ತಿ ಏಕವಚನ. ಯಶಃ ಯಶಸಿ ಯಶಾಂಸಿ, ದ್ವಿತೀಯ ವಿಭಕ್ತಿಯಲ್ಲೂ ಹೀಗೆ ಆಗುತ್ತೆ ರೂಪಗಳು. ವ್ಯಾವೃತ್ತಾ, ವ್ಯಾವೃತ್ತಾ ಆಕಾರಾಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಯತ್ ಪರಸ್ವೇಭ್ಯಃ, ಪರಸ್ವಂ ಅಕಾರಾಂತ ನಪುಂಸಕಲಿಂಗ, ಪಂಚಮಿ ವಿಭಕ್ತಿ ಬಹುವಚನ. ಶ್ರುತೌ, ಶ್ರುತಿ
ಇಕಾರ ಅಂತ ಸ್ತ್ರೀಲಿಂಗ, ಸಪ್ತಮಿ ವಿಭಕ್ತಿ ಏಕವಚನ. ತಸ್ಕರತಾ, ತಸ್ಕರಸ್ಯ ಭಾವಃ ತಸ್ಕರತಾ. ಆಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಸ್ಥಿತ, ಆಕಾರ ಅಂತ ಸ್ತ್ರೀಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ತುಂಬ ಸುಲಭ ಇದೆ. ತಸ್ಯ ರಕ್ಷಿತುಃ ಅಥವಾ ರಕ್ಷಿತುಃ ತಸ್ಯ, ರಕ್ಷಣೆಯನ್ನು ನೀಡುತ್ತಿದ್ದಂತಹ ಅವನ, ಅಂದರೆ ದಿಲೀಪ ಮಹಾರಾಜನ ಯಶಃ, ಯಶಸ್ಸನ್ನು, ರಾಜಾನಃ, ರಾಜರು ಅಂದರೆ ಬೇರೆ ರಾಜರು, ನ ಕಿಲ ಅನುಯಯುಹು, ಅನುಸರಿಸಲಿಲ್ಲ ತಾನೆ. ಬೇರೆ ರಾಜರುಗಳು ದಿಲೀಪ ಮಹಾರಾಜನ ಕೀರ್ತಿಯನ್ನು ಅನುಸರಿಸಿಲ್ಲ ತಾನೆ ಅಂತ ಪ್ರಶ್ನೆ. ರಕ್ಷಿತುಃ ತಸ್ಯ ಯಶಃ ರಾಜಾನಃ ನ ಕಿಲ ಅನುಯಯುಃ. ಯಾಕೆ ಅನುಸರಿಸಕ್ಕಾಗಿಲ್ಲ ಬೇರೆ ರಾಜರಿಗೆ ಅಂತ ಎರಡನೇ ವಾಕ್ಯದಲ್ಲಿ ಕಾಳಿದಾಸ ವರ್ಣಿಸ್ತಾ ಇದ್ದಾನೆ. ಈ ಶ್ಲೋಕ ಸ್ವಲ್ಪ ಕಷ್ಟ ಅಂತ ಅನಿಸ್ಬಹುದು. ಕಷ್ಟ ಏನೂ ಇಲ್ಲ. ಯತ್, ಯಾಕೆಂದರೆ ಪರಸ್ವೇಭ್ಯ, ಇಲ್ಲಿ ನಾನು ಯತ್ ಪರಸ್ವೇಭ್ಯ ಒಟ್ಟು ಹೇಳಿದೆ. ಯತ್ ಬೇರೆಯಾಗಿಯೇ ಇಟ್ಕೊಳ್ಳಿ. ಯತ್ ದಕಾರ ಅಂತ ನಪುಂಸಕಲಿಂಗ, ಪ್ರಥಮ ವಿಭಕ್ತಿ ಏಕವಚನ. ಪರಸ್ವೇಭ್ಯ ಇದು ಪಂಚಮಿ ಬಹುವಚನ. ಯತ್ ಯಾಕೆಂದರೆ ಪರಸ್ವೇಭ್ಯ ಬೇರೆಯವರ ಸಂಪತ್ತಿನಿಂದ ವ್ಯಾವೃತ್ತಾಹ ನಿವೃತ್ತಿಗೊಳಿಸಲ್ಪಟ್ಟವರಾಗಿ, ಬೇರ್ಪಡಿಸಲ್ಪಟ್ಟವರಾಗಿ ಅಥವಾ ದೂರ ಸರಿಸಲ್ಪಟ್ಟವರಾಗಿ, ತಸ್ಕರತಾ ಕಳ್ಳತನ ಎಂಬುದು ಶ್ರುತೌ ಸ್ಥಿತ ಕೇವಲ ಕಿವಿಯಲ್ಲಿ ಮಾತ್ರ ಇತ್ತು. ಅಂದರೆ ಅರ್ಥ ಏನು? ಕಳ್ಳತನ ಕಳ್ಳತನ ಎಂಬ ಶಬ್ದ ಮಾತ್ರ ಇತ್ತು, ಕಿವಿಯಲ್ಲಿ ಕೇಳಿಸ್ತಾ ಇತ್ತು. ಆದರೆ ಯಾರೂ ಕಳ್ಳತನ ಮಾಡ್ತಾ ಇದ್ದಿಲ್ಲ. ಇಂತಹ ಒಂದು ಸಾಮ್ರಾಜ್ಯ ಎಲ್ಲೂ ಇರಲಿಲ್ಲ. ಆದ್ದರಿಂದ ಇಂತಹ ಒಂದು ಕೀರ್ತಿಯನ್ನು ಬೇರೆ ರಾಜರಿಗೆ ಗಳಿಸುವುದಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ದಿಲೀಪ ಮಹಾರಾಜನ ಕೀರ್ತಿಯನ್ನು ಯಾರೂ ಅನುಸರಿಸಿಲ್ಲ ಅಂತ ಕಾಳಿದಾಸ ವರ್ಣಿಸಿದ. ಯತ್ ಯಾಕೆಂದರೆ ಪರಸ್ವೇಭ್ಯ ವ್ಯಾವೃತ್ತಾಹ, ಅಂದರೆ ಬೇರೆಯವರ ಸಂಪತ್ತನ್ನು ಕದೀಬೇಕು ಎಂಬ ಭಾವನೆ ಯಾರಿಗೂ ಇರಲಿಲ್ಲ. ಪರಸ್ವೇಭ್ಯ ಬೇರೆಯವರ ಸಂಪತ್ತಿನಿಂದ, ವ್ಯಾವೃತ್ತಾಹ ನಿವರ್ತಿಸಲ್ಪಟ್ಟವರಾಗಿ, ದೂರ ಮಾಡಲ್ಪಟ್ಟವರಾಗಿ, ತಸ್ಕರತಾ ಶ್ರುತೌ ಸ್ಥಿತ. ಕಳ್ಳತನ ಎಂಬುದು ಕೇವಲ ಶಬ್ದದಲ್ಲಿ ಮಾತ್ರ ಇತ್ತು, ಅರ್ಥದಲ್ಲಿ ವ್ಯವಹಾರದಲ್ಲಿ ಇದ್ದಿಲ್ಲ. ಯಾರೂ ಕಳ್ಳತನ ಮಾಡಿಲ್ಲ ಅಂತ ಅರ್ಥ. ಇನ್ನೊಮ್ಮೆ ಹೇಳಿಬಿಡ್ತೇನೆ. ರಕ್ಷಿತುಃ ತಸ್ಯ, ರಕ್ಷಣೆಯನ್ನು ನೀಡುತ್ತಿದ್ದಂತಹ ಆ ದಿಲೀಪ ಮಹಾರಾಜನ ಯಶಃ ಕೀರ್ತಿಯನ್ನು ರಾಜಾನಃ ಬೇರೆ ರಾಜರು ನ ಅನುಯಯುಹು ಕಿಲ ಅನುಸರಿಸಿಲ್ಲ ತಾನೇ. ಯಾಕಂದರೆ ಯತ್ ಯಾಕೆಂದರೆ ಪರಸ್ವೇಭ್ಯ ಬೇರೆಯವರ ಸಂಪತ್ತಿನ ಆಸೆಯಿಂದ ವ್ಯಾವೃತ್ತಾಹ ದೂರ ಮಾಡಲ್ಪಟ್ಟವರಾಗಿ ಜನರು, ತಸ್ಕರತಾ ಕಳ್ಳತನ ಎಂಬುದು ಶ್ರುತೌ ಸ್ಥಿತ ಶಬ್ದದಲ್ಲಿ ಮಾತ್ರ ಇತ್ತು, ಕೇಳಿಸ್ತಾ ಇತ್ತು ಶಬ್ದದಲ್ಲಿ, ಯಾರೂ ಕಳ್ಳತನ ಮಾಡ್ತಾ ಇದ್ದಿಲ್ಲ. ಅಂತಹ ಶ್ರೇಷ್ಠನಾದ ದಿಲೀಪ ಮಹಾರಾಜ ಅಂತ ಅರ್ಥ. ನಾಳೆ ನೋಡೋಣ.